ಹೇಳ್ತಾರೆ ಯಾರು ಏನ್ ಕೊಡ್ತಾರ ತಗೋತಾರ ಬರ್ಕೋತಾರ ತಂದ್ ಮತ್ತೆ ಅಪ್ಪರ ಪಾದಕ್ಕೆ ಕೊಟ್ಟು ವಾಪಸ್ಸಿ ಮತ್ ಒಂದೊಂದ್ ದಿವ್ಸ ಪೂರ್ತಿ ಸೇವೆ ಮಾಡ್ತಾರೆ. ಐನಾಪುರದ ರಾಜು ಹೇಳ್ದಲ್ಲಿ ಪ್ರೈಸ್ ಅವರೇ ಕೊಡ್ತಾರೆ, ಕುಸ್ತಿನೂ ಅವರೇ ಆಡಿಸ್ತಾರೆ, ಓಡಾಡೋದು ಅವರೇ ಮಾಡ್ತಾರೆ. ಆಮೇಲೆ ನಮ್ಮ ಉತ್ತಮನಳದವ್ರು ಅವರೇ ಕೆಸರುಗದ್ದೆ ತಯಾರು ಮಾಡಿದವ್ರೆ, ಪ್ರೈಸ್ ಕೊಡೋದವ್ರೆ. ನಾವು ಅಪ್ಪವ್ರು ಸೋಮ ಅತಿಥಿಗಳಾಗಿ ಹೋಗಿ ಕುಂಡ್ರುದು ನೋಡುದು ಎದ್ದು ಬರೋದು. ಈ ರೀತಿ ಜಾತ್ರೆ ಎಲ್ಲಿ ಇದು ವರ್ಷ 1 ಕೋಟಿ ರೂಪಾಯಿ ನಮಗೆ ಖರ್ಚು ಐತಿ. ಭಕ್ತರಿಗೆ ಒಳ್ಳೆ ಮಾಡ್ತಾರೆ, ಭಕ್ತಿ ನಡೀತೀವಿ. ಈ ರೀತಿ ವಿಶೇಷವಾದ ಜಾತ್ರೆ ಇರೋದ್ರಿಂದ ಯಾವುದೇ ಒಂದು ಇಲ್ಲಿ ರಿಸ್ಟ್ರಿಕ್ಷನ್ ಕಂಡೀಷನ್ ಇಲ್ಲ. ಒಂದು ಸೇವಾ ಮಾಡಿ ಅನ್ನೋದು ಒಂದೇ ಕಂಡೀಷನ್ ಹಾಕೋದು. ಆ ಸೇವಾ ಮಾಡಿ ಮುಂದೆ ಅವ್ರಿಗೆ ಏನು ಸಿಗ್ತದೆ ಬಿಡ್ತದೆ ಅವ್ರಿಗೆ ಬಿಟ್ಟಿದ್ದು. ಆ ರೀತಿಯಾದ ಇವತ್ತು ಬರುವಂತ ದಿನಮಾನಗಳಲ್ಲಿ ಇನ್ನೂ ವ್ಯವಸ್ಥಿತ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಭಕ್ತರ ಜಾತ್ರೆ ಯಶಸ್ವಿಗೊಳ್ಳುವಂಥದ್ದು ತಮ್ಮೆಲ್ಲರ ಸಂಕಲ್ಪ ಆಗಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಪೂಜ್ಯರಿಗೆ ಬಿಡ್ಕೊಂಡು ಈ ಪೂಜ್ಯರು ಮಾತಾಡಿದ ನಂತರ ಯಾರೂ ಹೇಳ್ಬೇಡ್ರಿ, ಎಲ್ಲರೂ ನಿಮ್ಮ ಜಾಗದ ಕುತ್ತಲಿಕೊಂಡು. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ಕುಳಿತಡೆ ಶಿವರಾತ್ರಿಯೇ ಕಾಣಿರೋ, ಶರಣ ನಡೆದುದೇ ಪಾವನ ಮಾರ್ಗ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ. 3 ಲೋಕದ ಒಡೆಯ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಶರಣರ ಕಾಯಕವೇ ಕೈಲಾಸ ಕಾಣಿರೋ. ಸರ್ವರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಕಲ ಜೀವರಾಶಿಯ ಒಡೆಯ, ಬ್ರಹ್ಮಾಂಡದ ಒಡೆಯ, ಸೃಷ್ಟಿಕರ್ತ, ಕೊಲ್ಲಾಪುರದ ಮಹಾಲಕ್ಷ್ಮಿ ಮನಗೆದ್ದ ಅವತಾರ ಪುರುಷ, ಮಹಿಮಾ ಪುರುಷ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ತತ್ಸ್ವರೂಪರೇ ಆದಂತಹ ಜ್ಯೋತಿ ಸ್ವರೂಪರು, ಸರ್ವಶಕ್ತರೂ ಆದಂತಹ ಕಲ್ಲು ಸಕ್ಕರೆಯ ಬೆಟ್ಟದಂತಿರುವ ಕರುಣಾಮೂರ್ತಿಗಳು, ಮಾತೃ ಹೃದಯಗಳು, ನಮ್ಮೆಲ್ಲರ ಆರಾಧ್ಯ ದೈವವೇ ಆಗಿರುವ ಪರಮ ಪೂಜ್ಯ ಶ್ರೀ ಜಗದ್ಗುರು ಶಿವಯ್ಯ ಮಹಾಸ್ವಾಮಿಗಳು, ಶ್ರೀ ಸದಾಶಿವ ಮಠ ಸುಕ್ಷೇತ್ರ ಕತಕನಹಳ್ಳಿ ಬಬಲಾದಿ ಪೂಜ್ಯರ ಸದಿಚ್ಛೆಯಂತೆ ಹಾಗೂ ಸರ್ವ ಸದ್ಭಕ್ತರ ಆಶಯದಂತೆ ಇಂದು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಯಾತ್ರಾ ಮಹೋತ್ಸವ ಹಾಗೂ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಲೀಲಾಮೃತ ಗ್ರಂಥ ಲೋಕಾರ್ಪಣೆ ಹಾಗೂ ಜಾನುವಾರು ಜಾತ್ರೆ, ಸರಳ ಸಾಮೂಹಿಕ ವಿವಾಹ, ಕೃಷಿ ಮೇಳ, ಕೆಸರುಗದ್ದೆ ಓಟ, ರಸಪ್ರಶ್ನೆ ಸ್ಪರ್ಧೆ, 6 ಎತ್ತಿನ ನೇಗಿಲು ಜಗ್ತಕ್ಕಂತಹ ಸ್ಪರ್ಧೆ, ಭಾರ ಎತ್ತುವಂತಹ ಸ್ಪರ್ಧೆ, ಸುಪ್ರಸಿದ್ಧ ಜಂಗಿ ಕುಸ್ತಿಗಳು, ಮಹಾಪ್ರಸಾದ, ರಥೋತ್ಸವ, ಸತತ 15 ದಿನಗಳ ಕಾಲ ಪ್ರವಚನ, ಆರೋಗ್ಯ ತಪಾಸಣಾ ಶಿಬಿರ ಮುಂತಾದ ಕಾರ್ಯಕ್ರಮಗಳು, ಇದರೊಂದಿಗೆ ಉಡಿ ತುಂಬತಕ್ಕಂತಹ ಕಾರ್ಯಕ್ರಮ, ಇದರೊಂದಿಗೆ ಹುಣ್ಣಿಮೆಯಿಂದ ಒಂದು ಯುಗಾದಿ ಪಾಡ್ಯದವರೆಗೆ ಪ್ರತಿನಿತ್ಯ ಮುಂಜಾನೆ ಒಂದು ಹೋಮ, ಪೂಜಾ ಕಾರ್ಯಕ್ರಮ, ಈ ರೀತಿ ವೈವಿಧ್ಯಮಯವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಜರುಗುವಂತಹದ್ದು. ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ಸನ್ಮಾನ್ಯ ಶ್ರೀ ಅಪ್ಪಾಸಾಹೇಬ್ ಪಟ್ನೂರ್ ಶೆಟ್ಟಿ ಸನ್ಮಾನ್ಯ ಮಾಜಿ ಸಚಿವರು ಮಾತನಾಡಿದ್ದಾರೆ. ಇವಾಗ ಸರಳ ಸಾಮೂಹಿಕ ವಿವಾಹಗಳ ಕುರಿತು ಶ್ರೀಯುತ ಶರಣ ಸಿದ್ದು ಬೆಲ್ಲದವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿ ಇವತ್ತಿನಿಂದಲೇನೆ ಸರಳ ಸಾಮೂಹಿಕ ವಿವಾಹಕ್ಕೆ ಒಂದು ನೋಂದಣಿ ಕಾರ್ಯ ಆರಂಭವಾಗಿರುವಂತಹದ್ದು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಕಾಗದ ಪತ್ರಗಳು ವಧುವರರ ರಹವಾಸಿ ಪತ್ರ, ವಧುವರರ ಆಧಾರ್ ಕಾರ್ಡು, ವಧುವರರ ಚುನಾವಣಾ ಪ್ರಮಾಣ ಪತ್ರ, ಗುರುತಿನ ಪತ್ರ, ವಧುವರರ ವಯಸ್ಸಿನ ದೃಢೀಕರಣ ಪತ್ರ, ಮತ್ತೆ ಇದೇ ರೀತಿ ಶಾಲೆಯದ್ದಾಗಿರ್ಲಿ ಅಥವಾ ಡಾಕ್ಟರ್ ಸರ್ಟಿಫಿಕೇಟ್ ಆಗಿರ್ಲಿ, ಜೊತೆಗೆ ವಧುವರರ ಜೋಡಿ ಇರ್ತಕ್ಕಂತಹ ಒಂದು ಫೋಟೋ, ಐಡೆಂಟಿ ಸೈಜ್ ಇರ್ತಕ್ಕಂಥದ್ದು ಮತ್ತು ಅವರ ತಂದೆ ತಾಯಿಗಳ ಆಧಾರ್ ಕಾರ್ಡ್, ಇಂತಹ ದಾಖಲೆಗಳನ್ನು ತಗೊಂಡು ತಾವು ಇವತ್ತಿನಿಂದಲೇನೆ ನೋಂದಣಿ ಕಾರ್ಯವನ್ನ ಕೈಗೊಳ್ಳಬಹುದು ಅಂತಕ್ಕಂತಹದ್ದು. ಇಲ್ಲಿ ಯಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ವೈವಿಧ್ಯಮಯವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು
ಈ ಬಾರಿ ನಡೀತಕ್ಕಂತಹದ್ದು. ಇದರಲ್ಲಿ ಮೊದಲನೇ ದಿವಸ ಸುಮಾರು 15 ದಿನಗಳ ಕಾಲ ಪುರಾಣ ಪ್ರವಚನ ಕಾರ್ಯಕ್ರಮ ಇರ್ತದೆ. ಇದರ ಜೊತೆಗೆ ದನಗಳ ಜಾತ್ರೆ ಮತ್ತೆ ಕೃಷಿ ವಸ್ತುಗಳ ಪ್ರದರ್ಶನ ಜೊತೆಗೆ ನಮಗೆ ಗೊತ್ತಿರುವಂತೆ ಸೋಮವಾರ ದಿನಾಂಕ 8/4/2024 ಬೆಳಿಗ್ಗೆ 8 ಗಂಟೆಗೆ ಒಂದು ದನಗಳ ಜಾತ್ರೆಯ ಒಂದು ಉದ್ಘಾಟನೆಯನ್ನ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಮತ್ತು ಸಕಲ ಹಿರಿಯರ ಮತ್ತು ಸದ್ಭಕ್ತರ ಸಮ್ಮುಖದಲ್ಲಿ ನಡೀತಕ್ಕಂತಹದ್ದು. ಸಾಯಂಕಾಲ ಕೆಸರುಗದ್ದೆಯ ಓಟ ಕಾರ್ಯಕ್ರಮ ಸಹಿತ ಇರ್ತದೆ. ಜೊತೆಗೆ ಮೊದಲನೇ ದಿವಸನೇ ಜ್ಞಾನ ದೀಪೋತ್ಸವ ಕಾರ್ಯಕ್ರಮ ಸಾಯಂಕಾಲ 7 ಗಂಟೆಗೆ ನಡೀತಕ್ಕಂತಹದ್ದು. ಇನ್ನು ಇದೇ ರೀತಿಯಾಗಿ ವಿಶೇಷವಾಗಿ ಈ ಒಂದು ಮಂಗಳವಾರ 9/4/2024 ಬೆಳಿಗ್ಗೆ 10:30 ರಸಪ್ರಶ್ನೆ ಸ್ಪರ್ಧೆ ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಅವರ ಒಂದು ಪ್ರಾಯೋಜಕತ್ವದಲ್ಲಿ ನಡೀತಕ್ಕಂತಹದ್ದು. ಮಧ್ಯಾಹ್ನ 1:30 ಕೃಷಿ ಮೇಳ, ಸಾಯಂಕಾಲ 7 ಗಂಟೆಗೆ ಪುರಾಣ ಪ್ರವಚನ ಮಹಾಮಂಗಲೋತ್ಸವ ಸಮಾರಂಭ ಜರುಗತಕ್ಕಂತಹದ್ದು. ಇನ್ನು 10ನೇ ತಾರೀಕಿನ ದಿವಸ ಮುಂಜಾನೆ ಪಲ್ಲಕ್ಕಿ ಉತ್ಸವ, ಜೊತೆಗೆ 10 ಗಂಟೆಗೆನೆ ಈ ಒಂದು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ಲೀಲಾಮೃತ ಗ್ರಂಥ ಲೋಕಾರ್ಪಣಾ ಕಾರ್ಯಕ್ರಮ ಜರುಗುವಂತಹದ್ದು. ಮತ್ತೆ 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕಿನ ದಿವಸ ಜಾತ್ರಾ ಮಹೋತ್ಸವದಲ್ಲಿ ಒಂದು ಬೆಳಿಗ್ಗೆ 10:30ರಿಂದ 2 ಗಂಟೆವರೆಗೆ BLD ಸಂಸ್ಥೆ ವತಿಯಿಂದ ಆಯುರ್ವೇದಿಕ್ ಮಹಾವಿದ್ಯಾಲಯ ಮತ್ತು ಇವ್ರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗತಕ್ಕಂತಹದ್ದು. ಬೆಳಿಗ್ಗೆ 11 ಗಂಟೆಗೆ ಅರೆತಿನ ನೇಗಿಲ್ ಜಗತಕ್ಕಂತಹ ಸ್ಪರ್ಧೆ, ಮತ್ತೆ ಸಾಯಂಕಾಲ ತುಂಬಾ ವೈಶಿಷ್ಟ್ಯಪೂರ್ಣವಾದಂತಹ ರಥೋತ್ಸವ ಕಾರ್ಯಕ್ರಮ ಜರುಗುವಂತಹದ್ದು. ಇಲ್ಲಿ ಇದರ ಜೊತೆಗೇನೆ ಗುರುವಾರ ದಿವಸ 11/4/2024 ಬೆಳಿಗ್ಗೆ 11 ಗಂಟೆಗೆ ಸರಳ ಸಾಮೂಹಿಕ ವಿವಾಹ ನಡೀತದೆ. ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ ಇರ್ತದೆ ಅಂತಕ್ಕಂಥದ್ದು. ಪೂಜ್ಯರಿಂದ ವಿಶೇಷವಾದಂತ ಹೇಳಿಕೆಗಳು ನಡೀತವೆ. ಅವತ್ತಿನ ದಿವಸನೇ ಕ್ರಿಯೇಟಿವ್ ಬ್ಯಾಂಕಿಂಗ್ ಅಕಾಡೆಮಿ ಮತ್ತು ಸಹ್ಯಾದ್ರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೋರ್ವಾರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಔಷಧಿ ಹಂಚಿಕೆನೂ ಸಹಿತ ನಡೀತಕ್ಕಂಥದ್ದು. ಶುಕ್ರವಾರ ದಿವಸ 12ನೇ ತಾರೀಕು ಅಂದ್ರೆ ಏಪ್ರಿಲ್ 12ನೇ ತಾರೀಕು 2024 ಬೆಳಿಗ್ಗೆ 11 ಗಂಟೆಗೆ ಭಾರ ಎತ್ತತಕ್ಕಂತ ಸ್ಪರ್ಧೆ, ಸಾಯಂಕಾಲ 4 ಗಂಟೆಗೆ ಸುಪ್ರಸಿದ್ಧ ಜಂಗಿ ಕುಸ್ತಿ, ಸಾಯಂಕಾಲ 7 ಗಂಟೆಗೆ ಸ್ಪರ್ಧೆಗಳಲ್ಲಿ ವಿಜೇತರಾದಂಥವರಿಗೆ ಪ್ರಶಸ್ತಿ ವಿತರಣೆ ನಡೀತಕ್ಕಂಥದ್ದು. ರಾತ್ರಿ 8 ಗಂಟೆಗೆ ಚಿತ್ರ ವಿಚಿತ್ರ ಮದ್ದು ಸುಡ್ತಕ್ಕಂತ ಕಾರ್ಯಕ್ರಮ. ಜೊತೆಗೆ ಏನಪ್ಪಾ ಅಂತಂದ್ರ ಅವತ್ತು ಕಾಯಿ ಲೀಲಾವ್ ಕಾರ್ಯಕ್ರಮ ಇರ್ತದ ಮತ್ತು ಪೂಜ್ಯರಿಂದ ಒಂದು ಆಶೀರ್ವಚನದೊಂದಿಗೆ 5 ದಿನಗಳ ಯಾತ್ರಾ ಮಹೋತ್ಸವ ವಿಶೇಷವಾಗಿ ನಡೆದುಕೊಂಡು ಬರ್ತದೆ ಅಂತಕ್ಕಂಥದ್ದು. ಯಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ಬಹುಮಾನಗಳನ್ನು ಸಹಿತ ಕೊಟ್ಟವರು ಇದ್ದಾರೆ. ಹಾಲಲ್ಲಿ ಹೋರಿ ಪ್ರಥಮ ಬಂದವರಿಗೆ 10 ಗ್ರಾಮ್ ಚಿನ್ನ, ಜಾತ್ರಾ ಚಾಂಪಿಯನ್ಗೆ 10 ಗ್ರಾಮ್ ಚಿನ್ನ, ಮತ್ತೆ ಪ್ರಥಮ 11,001, ದ್ವಿತೀಯ 10,001. ಇದೇ ರೀತಿ 2 ಹಲ್ಲಿ ಹೋರಿ ಆಗ್ಲಿ, 4 ಹಲ್ಲಿನ ಹೋರಿ, 6 ಹಲ್ಲಿನ ಹೋರಿ, ಎತ್ತಿನ ಜೋಡಿ, ಕಿಲಾರಿ ಆಕಳ ಮಣಕ, ಭಾರ ಎತ್ತುವಂತ ಸ್ಪರ್ಧೆ, 6 ಎತ್ತಿನ ನೇಗುಲು ಜಗ್ಗುವ ಸ್ಪರ್ಧೆ, ಕೆಸರುಗದ್ದೆ ಓಟದ ಸ್ಪರ್ಧೆ, ಎಲ್ಲ ಅದರಲ್ಲೂ ಸಹಿತ ಅನೇಕ ಶರಣ ಸದ್ಭಕ್ತರು ಮಹನೀಯರು ಪಾರಿತೋಷಕವನ್ನ ನೀಡ್ತಕ್ಕಂತಹದ್ದು ಇರ್ತಕ್ಕಂತಹದ್ದು. ಜೊತೆಗೆ 5 ದಿನಗಳ ಕಾಲ ಪ್ರಸಾದ ಸೇವೆಯನ್ನು ಸಹಿತ ಮಾಡಿರ್ತಕ್ಕಂತಹ ಮಹನೀಯರು. ಈ ಹಿಂದೆ ಯಾತ್ರಾ ಮಹೋತ್ಸವದಲ್ಲಿ ಮೊದಲನೇ ದಿವಸ ಶ್ರೀ ರಾಜು ಪಾಟೀಲ್ ಐನಾಪುರ್ ಅವರು 1 ದಿನದ ಪ್ರಸಾದ ಮೊದಲನೇ ದಿವಸದ್ದು, 2ನೇ ದಿವಸದ್ದು ವಿಜಯಪುರದ ಕುಮಾರ್ ಗೌಡರು ಮಾಡಿರುವಂತಹದ್ದು, 3ನೇ ದಿವಸ ಶ್ರೀ ಶರಣು ಕೋರಳ್ಳಿ ಅವರು, ರಾಜು ಕಡೆಬಾಗಲು, ಶ್ರೀ ನರೇಶ್ ರುಣವಾಲ್ ಅವರು ಮಾಡ್ತಕ್ಕಂಥದ್ದು, 4ನೇ ದಿನ ರಾಮು ಕೌಲ್ಗಿ ಅವರು, ಚಂದ್ರು ನಾಗರ್ಗೋಜಿ ಅವರು,
ಇವರು ಕ್ಲಾಸ್ 1 ಕಾಂಟ್ರಾಕ್ಟರು, ಇವರು 4ನೇ ದಿವಸ 5ನೇ ದಿವಸ ಗೋಪಾಲ್ ಜಿ ಕಾರಜೋಳ್ ಅವರು ರಾಜಕೀಯ ಧುರೀಣರು ನೆರವೇರಿಸಿರ್ತಕ್ಕಂತಹದ್ದು ಇಲ್ಲಿರ್ತಕ್ಕಂತಹದ್ದು. ಜೊತೆಗೆ ಬೇರೆ ಬೇರೆ ದಿನ ಸೇವೆಯನ್ನು ಸಲ್ಲಿಸ್ತಕ್ಕಂತ ಮಹನೀಯರು ಸಹಿತ ಇರುವಂತಹದ್ದು. ಯಾತ್ರಾ ಮಹೋತ್ಸವದಲ್ಲಿ ಉಣಬಡಿಸ್ತಕ್ಕಂತಹದ್ದು 1ನೇ ದಿವಸ ಕತ್ಕನಹಳ್ಳಿ ಸದ್ಭಕ್ತರು, 2ನೇ ದಿವಸ ಹೆಗಡಿಯಾಳದವರು, 3ನೇ ದಿವಸ ಉಕುಮ್ನಾಳ, 4ನೇ ದಿವಸ ಹೊನ್ನೊಟ್ಟಿಗೆ ಮತ್ತು ಸುತ್ತಲಿನ ಅನೇಕ ಗ್ರಾಮಸ್ಥರು 4ನೇ ದಿವಸ, 5ನೇ ದಿವಸ ಉತ್ನಾಳದ ಗ್ರಾಮಸ್ಥರು ಪ್ರಸಾದವನ್ನು ಬಡಿಸ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾರ. ಎಲ್ಲಾ ದಿನದ ಯಾತ್ರಾ ಮಹೋತ್ಸವದಲ್ಲಿ ಪ್ರಸಾದವನ್ನು ತಯಾರು ಮಾಡ್ತಕ್ಕಂಥದ್ದು ಬಬಲೇಶ್ವರದ ಶರಣ ಸದ್ಭಕ್ತರು. ಎಲ್ಲಾ ಯಾತ್ರಾ ಮಹೋತ್ಸವದಲ್ಲಿ ಅನೇಕ ಮಹನೀಯರು ಕಟಕನಹಳ್ಳಿ, ವಿಜಯಪುರ, ಉಕುಮ್ನಾಳ ಹೀಗೆ ಅನೇಕ ಸುತ್ತಲಿನ ಎಲ್ಲ ಗ್ರಾಮಸ್ಥರ ಪರಿಶ್ರಮದಿಂದ ಪೂಜ್ಯರ ಒಂದು ಮೇಲಿನ ಶ್ರದ್ಧೆ ಭಕ್ತಿಯಿಂದ ಯಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿದಾಯಕವಾಗಿ ಹಳೆಯವಾದ ಹಲವು ದಶಕಗಳಿಂದಲೂ ಬಂದಿರತಕ್ಕಂಥದ್ದು. ಬಬಲಾದಿ ಸಂಪ್ರದಾಯದ ಮಠ ತುಂಬಾ ವೈಶಿಷ್ಟ್ಯತೆಯನ್ನ ಹೊಂದಿರತಕ್ಕಂಥದ್ದು. ಈ ಯಾತ್ರಾ ಮಹೋತ್ಸವದಲ್ಲಿ ಸನ್ಮಾನ್ಯ ಶ್ರೀ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಮಾಜಿ ಶಾಸಕರಾಗ್ಲಿ ಅಥವಾ ಸುನೀಲ್ ಗೌಡ ಪಾಟೀಲ್ರು, ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಸನ್ಮಾನ್ಯ ಅರುಣ್ ಶಾಪೂರ್ ಅವರು, ಇನ್ನೂ ಅನೇಕ ನಮ್ಮ ಸಂಗಮೇಶ್ ಬಬಲೇಶ್ವರ್ ಅವರು, ಇನ್ನೂ ಅನೇಕ ಕತ್ಕನಹಳ್ಳಿಯ ಹಿರಿಯರು ಎಲ್ಲ ಅನೇಕ ಒಬ್ರಲ್ಲ ಇಬ್ರಲ್ಲ ಹೆಸರು ಹೇಳ್ತಾ ಹೋದ್ರೆ ಅದು ಲಕ್ಷಾಂತರ ಜನರ ಒಂದು ಶ್ರದ್ಧಾ ಭಕ್ತಿಯ ಇಂದಾಗಿ ಯಾತ್ರಾ ಮಹೋತ್ಸವ ತುಂಬಾ ವೈಶಿಷ್ಟ್ಯಪೂರ್ಣವಾಗಿ ಜರುಗ್ತದೆ ಅಂತಕ್ಕಂತಹದ್ದು. ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು.